ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರಿಗಾಗಿಯೇ ಇರತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ತಾವೆಲ್ಲ ಸಹಕರಿಸ್ತಾ ಇದ್ದೀರಾ. ಅದೇ ಜೊತೆಗೆ ಇನ್ನೂ ಹಲವಾರು ವಿಶೇಷ ಚೇತನರಿಗೆ ಮುಟ್ಟಿಸುವಂಥ ಪ್ರಯತ್ನ ತಾವೆಲ್ಲ ಮಾಡಿ ನಮ್ಮ ಚಾನಲ್ಗೆ ಸಹಕಾರ ಮಾಡಬೇಕು. ಕಾರಣ ಏನಂದರೆ, ನೀವು ನೋಡಿದಂಥ ವರದಿಗಳ ವಿಡಿಯೋಗಳನ್ನು ಇನ್ನೊಬ್ಬರು ತಿಳಿದುಕೊಳ್ಳಲು ನಿಮ್ಮ ಸ್ನೇಹಿತರಿಗೂ, ಬಂಧು ಬಳಗದವರಿಗೂ ಮತ್ತು ಚಿರಪರಿಚಿತರಿಗೆಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಅವರು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಶೇರ್ ಮಾಡೋದ್ರ ಮೂಲಕ ಸಹಕಾರ ಮಾಡಿ ಅಂತ ಕೇಳಿಕೊಂಡು ಇವತ್ತೊಂದು ವರದಿ ಲೈವ್ ಬಂದು ಹಂಚ್ಕೊಳ್ಬೇಕಂತೇಳಿ ಇವತ್ತು ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಬಂಧುಗಳೇ, ಈಗಾಗಲೇ ಸುಮಾರು ವಿಚಾರಗಳಲ್ಲಿ ಹೇಳಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ, ಈ ನಾವೆಲ್ಲ ಏನು ನಾನು ಒಬ್ಬ ಕೆಲಸ ಮಾಡಿದ್ದೀನಲ್ಲ, ಅದೇ ವಿಚಾರ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು. ಈ ವಿಚಾರವಾಗಿ ಹಲವಾರು ಚರ್ಚೆಗಳು, ವಿಚಾರಗಳು ಮತ್ತು ಹಲವು ಗುಂಪುಗಳಲ್ಲಿ ಚರ್ಚೆ, ಕಮೆಂಟ್ಗಳು ಎಲ್ಲ ನೋಡಿ ಮತ್ತು ಈ ಒಂದು ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ವಿಚಾರನ ಗಮನಿಸ್ತಾ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಲೈವ್ ಬಂದಿದ್ದೀನಿ. ನನ್ನ ವಿಚಾರ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಕೆಲವರಿಗೆ ಇಷ್ಟ ಆಗ್ಬೋದು. ಇಷ್ಟ ಆಗದೇ ಇದ್ದರೂ ಪರವಾಗಿಲ್ಲ, ಸ್ವೀಕಾರ ಮಾಡೋದು ನಿಮಗೆ ಬಿಟ್ಟಿದ್ದು. ಹೇಳೋ ವಿಚಾರ ನಮ್ಮದು. ಯಾಕಂದ್ರೆ ಈ ಸಮುದಾಯದಲ್ಲಿ ಕೆಲಸ ಮಾಡಿ ಈ ಸಮುದಾಯಕ್ಕೆ ಏನೋ ಕನಸಿದೆಯಲ್ಲ, ಆ ಕನಸನ್ನು ಈಡೇರಿಸ್ಕೊಳ್ಳೋಕ್ಕಾಗಿ ಎಲ್ಲರೂ ತುಡಿತಾ ಇದ್ದಾರೆ, ಅಂದರೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಂಬಲಿಸ್ತಾ ಇದ್ದಾರೆ, ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಅವರ ನಿರೀಕ್ಷೆಗೆ ತಕ್ಕಂತೆ ನ್ಯಾಯ ದೊರಕ್ತಾ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ತಮ್ಮ ಜೊತೆಗೆ ಈ ವಿಚಾರ ಹಂಚ್ಕೋತಾ ಇದ್ದೀನಿ. ಬಂಧುಗಳೇ, ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ, ಈ ಯೋಜನೆ ಬಗ್ಗೆ ಎಲ್ಲರಿಗೂ ತಿಳಿದ ಹಾಗೆ, ನನಗೆಷ್ಟು ತಿಳಿದದ ನಿಮಗೂ ಅಷ್ಟೇ ತಿಳಿದದ, ಇದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಇಲ್ಲಿ ಏನಿದೆ ಅಂತಂದರೆ, ನಿಮ್ಮ ತಿಳಿದ ವಿಚಾರಕ್ಕೂ ನಮ್ಮ ತಿಳಿದ ವಿಚಾರಕ್ಕೂ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಏನಂತಂದರೆ, 2007-8 ಸಾಲಿಯಲ್ಲಿ ಈ ಒಂದು ಯೋಜನೆ ಬಂತು. ನಾವೆಲ್ಲ ಕಾರ್ಯಕರ್ತರಾಗಿ ಸೇವೆ ಸೇರಿದೆವು. ಈಗ ಬರ್ತಾ 10, 15, 16, 17 ವರ್ಷ ಆಗ್ತಾಯಿದೆ. ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು, ಬೇರೆ ಬೇರೆ ಹುದ್ದೆಗಳು, ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅಥವಾ ಬೇರೆ ಬೇರೆ ನೌಕರಸ್ಥರಿಗೆ ಅವರನ್ನೆಲ್ಲ ಸರ್ಕಾರ ಖಾಯಮಾತಿ ಮಾಡ್ತಾಯಿದೆ, ಕನಿಷ್ಠ ವೇತನ ಮಾಡ್ತಾಯಿದೆ. ಈಗ ತಮಗೆಲ್ಲ ಅರ್ಥ ಆಗಿರ್ಬೋದು. ಈ ಖಾಯಮಾತಿ ಕನಿಷ್ಠ ವೇತನ ಮಾಡಬೇಕು, ನಾವೆಲ್ಲ ಅದರಲ್ಲಿ ದುಡಿಬೇಕು ಮತ್ತು ಅದು ನಾವು ಈಡೇರಿಸ್ಕೊಳ್ಬೇಕು ಅಂತ ಪ್ರಯತ್ನ ತಾವೆಲ್ಲ ಏನು ಮಾಡ್ತಾಯಿದ್ದೀರಾ, ಇದು ಎಲ್ಲರೂ ಬೇಕಾದಂಥ ವಿಷಯ, ಎಲ್ಲರಿಗೂ ಬೇಕಾದಂಥ ವಿಷಯ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಗಮನಿಸಿದ ಹಾಗೆ ನೀವೆಲ್ಲ ಗಮನಿಸ್ತಾ ಇರ್ತೀರಿ, ಇಲ್ಲಿ ಆಗಬೇಕು ಅನ್ನೋದ್ರ ಜೊತೆಗೆ ಇದು ಹೀಗೆ ವಿಷಯ ಜೀವಂತ ಇರಲಿ ಅನ್ನೋ ವಿಚಾರಗಳು ಕೆಲವಲ್ಲಿ ಇದ್ದಾವೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾಕಂತಂದರೆ, ನಮಗೆ ಕನಿಷ್ಠ ವೇತನ ಖಾಯಮಾತಿ ಇರಬೇಕು, ನಾವು ನೌಕರಸ್ಥರಾಗಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವೇನು ಪ್ರಯತ್ನ ಮಾಡ್ತಾಯಿದ್ದೀವಿ. ನಿನ್ನೆ ಒಂದು ವಿಡಿಯೋ ಮಾಡಿದೆವು. ಶರ್ಮಾ ಸರ್ ತಮಗೆಲ್ಲ ಹುಬ್ಬಳ್ಳಿಯಲ್ಲಿ ಸಭೆ ಕರೆದು ತಮ್ಮನ್ನು ಪರಿಶೀಲನೆ ಮಾಡಿ ತಮಗೂ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಮುಂದೆ ಬಂದಿದ್ದಾರಲ್ಲ, ಅದೇ ವಿಚಾರ ಇಟ್ಕೊಂಡು ಒಂದು ವರದಿಯನ್ನು ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಅಭಿಪ್ರಾಯಗಳನ್ನು ಜೊತೆಗೆ ನನ್ನ ವಿಚಾರನ ಹಂಚ್ಕೊಂಡಿದ್ದೀನಿ. ಆ ವಿಚಾರವಾಗಿ ಕೆಲವೊಂದು ವಿಷಯಗಳು ನನ್ನ ಗಮನಕ್ಕೆ ಬಂದ ಪ್ರಕಾರ ತಮಗೊಂದು ವಿಚಾರ ಹಂಚ್ಕೊಳ್ಳೋಕೆ ನಾನು ಇವತ್ತು ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ, ಈ ಗೌರವಧನ ಕಾರ್ಯಕರ್ತರು ಈ ಹುದ್ದೆ ಹೇಗೆ ನೇಮಕ ಮಾಡ್ಕೊಂಡಿದೆ ಅಂದರೆ ಇಲಾಖೆ ಅಂತಂದರೆ ತಮಗೆಲ್ಲ ಗೊತ್ತೇ ಇದೆ, ಅದೇನು ಹೇಳಬೇಕಾಗಿಲ್ಲ. ಮಾರ್ಗಸೂಚಿ ಅನುಸಾರ ನಮಗೆ ನೇಮಕ ಮಾಡ್ಕೊಂಡಿದೆ. ಈ ಹುದ್ದೆನ ಗೌರವಧನ ಕಾರ್ಯಕರ್ತರು ಅಂತ ಹುದ್ದೆ ನಮಗೆ ನೇಮಕ ಮಾಡಿಕೊಂಡಿದ್ದೆ ಅಂತಕ್ಕಂಥ ವಿಚಾರ ಎಲ್ಲರ ತಲೆಯಲ್ಲಿ ಇದೆ. ಇದು ಸುಮಾರು ವರ್ಷಗಳ ಹಿಡಿದು ಇದನ್ನು ಕಾರ್ಮಿಕ ಇಲಾಖೆಯಲ್ಲಿ ಸೇರಿಸ್ಬೇಕು, ಕಾರ್ಮಿಕರಂತೇಳಿ ಪರಿಗಣಿಸ್ಬೇಕು. ಇಲಾಖೆ ಕಾರ್ಮಿಕರಂತ ಪರಿಗಣಿಸಿ ನಾವು ಆವಾಗ ನ್ಯಾಯಾಲಯದ ಮೊರೆ ಹೋಗಬೇಕು,
ನ್ಯಾಯಾಲಯದ ಮೂಲಕ ನಾವು ನ್ಯಾಯ ಪಡಿಬೇಕು. ಇಲ್ಲವಾದರೆ ಈ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಸರ್ಕಾರದ ಜನಪ್ರತಿನಿಧಿಗಳಾಗಲಿ ಸಚಿವರಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅವರನ್ನು ಮನವೊಲಿಸಿ ಒಂದು ಮಾನವೀಯ ದೃಷ್ಟಿಯಿಂದ ನಾವೆಲ್ಲ ಕಾಯಮತಿ ಆಗಬೇಕು, ನಾವು ಸಹಿತ ನೌಕರಸ್ಥರಾಗಬೇಕು ಅಂತಕ್ಕಂಥ ವಿಚಾರ. ಈ ವಿಚಾರವಾಗಿ ಎಲ್ಲರಿಗೂ ಒಂದು ಪ್ರಯತ್ನ ಇದೆ, ಇದು ಕಾಣ್ತಾ ಇದೆ. ಇದನ್ನು ಪ್ರಯತ್ನವನ್ನು ನೋಡಿದಾಗ ಇಲ್ಲಿ ಹಲವಾರು ಗೊಂದಲಗಳ ಅಭಿಪ್ರಾಯಗಳು ಬರ್ತಾಯಿವೆ. ನಾವೆಲ್ಲ ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಗೊಂದಲದ ಗೂಡಾದ ಈ ನಮ್ಮ ಕಾರ್ಯಕರ್ತರ ಒಂದು ಈ ಮೆದುಳು ಏನು ಮೈಂಡ್ ಇದೆ, ಇದನ್ನು ಸ್ವಲ್ಪ ದೂರಿಡಬೇಕು. ನಾವು ಗೊಂದಲಕ್ಕೆ ಒಳಗಾಗಬಾರ್ದು. ಯಾಕಂತಂದರೆ ನಾವು ಕನಿಷ್ಠ ವೇತನ ಖಾಯಮತಿ ಆಗಬೇಕು, ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು ಅಂತ ಕೆಲವೊಬ್ಬರು, ಇಲ್ಲ ನಾವು ಹೋರಾಟ ಮಾಡೋದ್ರ ಮೂಲಕ ಸರ್ಕಾರದ ಮನವೊಲಿಸುವ ಮೂಲಕ ನಾವು ಪ್ರಯತ್ನ ಮಾಡೋಣ ಅಂತ ಕೆಲವೊಬ್ರು. ಇಲ್ಲಿ ಎರಡು ಗುಂಪು. ಈ ಎರಡು ಗುಂಪಿನ ನಡುವೆ ಇಲ್ಲಿ ಏನೇನೋ ಆಗ್ತಾಯಿದೆ. ನಿಮ್ಮನ್ನೇ ಹೀಗೆ ಇಟ್ಕೊಂಡು, ನಿಮ್ಮನ್ನೇ ಹೀಗೆ ಮುಂದುವರಿಸ್ಕೊಂಡು ಇದರಿಂದ ಏನೋ ಉಪಯೋಗ ತಗೊಳ್ತಕ್ಕಂಥ ಸಂದರ್ಭಗಳು ಬರ್ತಾ ಇವೆ ಅಂತ ಇದೆ. ಇದು ಆಗಬಾರ್ದು. ನಿಮ್ಮ ವಿಷಯನ ಜೀವಂತ ಇಟ್ಕೊಂಡು ಇಲ್ಲಿ ಯಾರ್ಯಾರೋ ಏನೋ ಮಾಡೋದು ಬೇಡ. ನೀವು ಮೊದಲು ಒಂದಾಗಿ ನಮ್ಮ ಗಮನಕ್ಕೆ ಬಂದು ವಿಚಾರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಗೌರವಧನ ಕೆಲಸ ಇರೋದ್ರಿಂದ ಇವ್ರಿಗೆ ಕಾಯಮತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಕಾಯಮತಿ ಆಗಲ್ಲ ಅನ್ನೋ ವಿಚಾರ ನಮ್ಮ ಚರ್ಚೆಗೆ ನಮ್ಮ ಗಮನಕ್ಕೆ ಬಂದು ವಿಚಾರ ಇಟ್ಕೊಂಡು ತಮಗೆ ಹಂಚ್ಕೋತಾ ಇದ್ದೀನಿ. ಬಂಧುಗಳೇ, ಇಡೀ ರಾಜ್ಯದ ಒಟ್ಟಾರೆ ನಮ್ಮ ಕಾರ್ಯಕರ್ತರ ಬಗ್ಗೆ ಇರೋ ಒಟ್ಟಾರೆ ಅಭಿಪ್ರಾಯ ಏನಂದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಒಂದನೇದು. ಇನ್ನೊಂದು ಏನಂದರೆ ಇವರಿಗೆ ನಿಜವಾದ ಕಾನೂನಿನ ಅರಿವಿಲ್ಲ. ಇದು ಎರಡನೇದು. ಅಭಿಪ್ರಾಯ ಅಷ್ಟೇ, ಇದು ಸತ್ಯ, ಇದು ಗೊತ್ತಿಲ್ಲ. ಈ ಅಭಿಪ್ರಾಯಗಳ ನಿಮ್ಮಲ್ಲಿಯೂ ಚರ್ಚೆ ಇದೆ, ನನ್ನ ಹತ್ರನೂ ಚರ್ಚೆ ಇದೆ. ಈ ಅಭಿಪ್ರಾಯಗಳನ್ನು ದೂರ ಮಾಡಿ ನಾವು ಒಂದು ಒಗ್ಗಟ್ಟಾಗಿ ಕಾನೂನಿನ ಬಲಪಡಿಸಿ ಕಾನೂನಿನಡಿಯಲ್ಲಿ ನ್ಯಾಯ ಪಡಿಬೇಕು ಅಥವಾ ಸರ್ಕಾರ ಮನವೊಲಿಸಿ ನ್ಯಾಯ ಪಡಿಬೇಕು ಅಂತಕ್ಕಂಥ ಗಟ್ಟಿ ನಿರ್ಧಾರ ಎಲ್ಲರೂ ಕೂಡಿ ಮಾಡಬೇಕಾದ ವಿಷಯ. ಇಲ್ಲಿ ಈ ಒಬ್ಬರು ಒಂದು ಕಡೆ ಹೋಗ್ತಾ ಇದ್ದಾರೆ, ಒಬ್ಬರು ಒಂದು ಹೋಗ್ತಾ ಇದ್ದಾರೆ. ಇದನ್ನು ಇಟ್ಕೊಂಡು ಇನ್ನೊಬ್ರು ಯಾರೋ ಏನೋ ಮಾಡ್ತಾ ಇರ್ಬೋದು. ಅದು ನಾನು ಮಾಡ್ತಾರ ಅಂತ ಹೇಳಲ್ಲ, ಯಾಕಂದರೆ ಅದು ಇನ್ನೂ ಪಕ್ವ ಮಾಹಿತಿ ನಮಗಿಲ್ಲ. ಅದಕ್ಕಾಗಿ ಈ ಒಂದು ವಿಚಾರ ಗೊಂದಲದ ವಿಚಾರದಲ್ಲಿ ನಮ್ಮವರಿಂದಲೇ ಅನ್ಯಾಯ ಆಗೋದನ್ನು ಕಾಣುವ ಸಂದರ್ಭಗಳು ಕಂಡುಬರ್ತಾ ಇದೆ. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ಒಗ್ಗಟ್ಟಾರಿ, ಒಬ್ಬರು ಒಂದು ನಿರ್ಧಾರಕ್ಕೆ ಬರ್ರಿ, ಒಬ್ಬರನ್ನು ಬೆನ್ನತ್ರಿ, ಯಾರಾದರೂ ಒಬ್ಬರಿಗೆ ನಂಬಿ. ಯಾಕಂದ್ರೆ ಇಲ್ಲಿ ಕೆಲವೊಂದು ವಿಚಾರಗಳು ತಿಳಿದುಕೊಂಡಾಗ ನಂಬಿಕೆ ದ್ರೋಹನೂ ಆಗ್ತಾಯಿದೆ. ಇದು ಪಕ್ಕ. ನಮ್ಮ ಕಾರ್ಯಕರ್ತರಿಗೆ ಏನಾಗಿದೆ ಅಂದರೆ ಯಾರನ್ನು ನಂಬಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಅದಕ್ಕೆ ನಂಬಿಕೆ ಎಲ್ಲಿದೆ ಅನ್ನೋದೇ ಹುಡುಕೋದೇ ಒಂದು ದೊಡ್ಡ ಹರಸಾಸಾಗಿದೆ. ಯಾರನ್ನು ಹುಡುಕಿದ್ರೆ ನಮಗೆ ನ್ಯಾಯ ಸಿಗ್ತದೆ, ಯಾರಿಗೆ ಬೆನ್ನತ್ತಿದ್ರೆ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಈ ಗೊಂದಲದ ಮನಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಅದಕ್ಕಾಗಿ ಈ ಗೊಂದಲದ ವಿಚಾರಗಳಿಂದ ನಮ್ಮ ಕಾರ್ಯಕರ್ತರ ವಿಚಾರವನ್ನು ಇಲಾಖೆಯಲ್ಲಿ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇನ್ನೊಂದು, ಇನ್ನೂ ಸಣ್ಣ ಪುಟ್ಟ ವಿಚಾರ ಇದ್ದವರು, ಸಣ್ಣ ಪುಟ್ಟ ಅಭಿಪ್ರಾಯ ಇದ್ದವರು ಏನೇನೋ ಹಾಕಿ ಒಬ್ರಿಗೊಬ್ಬರು ಏನೇನೋ ಕಮೆಂಟ್ ಹಾಕಿ ಯಾರೋ ಒಬ್ಬರ ಪರವಾಗಿ ಇನ್ನೊಬ್ಬರು ನಿಂದಿರೋದು, ಇನ್ನೊಬ್ಬರ ಪರವಾಗಿ ಇನ್ನೊಬ್ಬರು ನಿಂತು ಏನೋ ಕಮೆಂಟ್ ಮಾಡೋದು, ಅದು ಆಗಬಾರ್ದು. ದಯವಿಟ್ಟು ನನ್ನ ಅಭಿಪ್ರಾಯ ಅಷ್ಟೇ. ಇಲ್ಲಿ ಯಾರಿಗೂ ದೂಷಿಸ್ತಾ ಇಲ್ಲ, ಯಾರಿಗೂ ಏನು ನಾನು ಅವ್ರ ಅಭಿಪ್ರಾಯ ಹೇಳ್ತಾ ಇಲ್ಲ. ಇದು ವಿಚಾರ ನನ್ನ ಮನಸ್ಸಿನಿಗೆ ಬಂದದೆ. ಯಾಕಂದರೆ ಇದು ಆಗಬಾರ್ದು ಅನ್ನೋದೇ ನನ್ನ ಕಳಕಳಿ. ಇಷ್ಟೆಲ್ಲ ಅದ್ರ ಜೊತೆಗೆ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಇದು ನಾವು ಗೌರವಧನ ಕಾರ್ಯಕರ್ತರಾಗಿದ್ದೀವಿ. ಈ ಗೌರವಧನ ಕಾರ್ಯಕರ್ತರನ್ನು ತೆಗೆದುಹಾಕಿ ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಮಿಕರಂತೇಳಿ ನಮ್ಮನ್ನು ಪರಿಗಣಿಸುವಂತೆ ಕಾರ್ಮಿಕ ಸಚಿವರು ಅವರಿಗೂ ಭೇಟಿಯಾಗಿದ್ದಾರೆ. ಅವ್ರ ಮನಸ್ಸಿಗೆ ಅವ್ರ ಗಮನಕ್ಕೂ ತಂದಾರ. ಇದೆಲ್ಲ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಶರ್ಮಾ ಸರ್ ಮೊನ್ನೆ ಮೀಟಿಂಗ್ ಮಾಡಿ ಏನೋ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲ ವಿಚಾರ ಜೊತೆಗೆ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕು. ಇವತ್ತು ಮೂಲ ಅಂಶ ಏನದಂದರೆ, ಈ ಗೌರವಧನ ಕಾರ್ಯಕರ್ತರಂತ ಎಲ್ಲಿ ನೇಮಕ ಮಾಡ್ಕೋತದಲ್ಲ, ಆ ನೇಮಕ ಮಾಡಿಕೊಂಡಂಥ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ, ಸಂಸ್ಥೆಗಳಲ್ಲಿ
ಅದನ್ನು ಗಮನಿಸಿ ಅವರನ್ನು ಹೇಗೆ ನೇಮಕ ಮಾಡ್ಕೊತದೆ, ಎಷ್ಟು ಅವಧಿಗೆ ನೇಮಕ ಮಾಡ್ಕೊತದೆ, ಆ ಅವಧಿಯನ್ನು ಮೀರಿದ ಮೇಲೆ ಮತ್ತೆ ಹೇಗೆ ಅವರನ್ನು ಮರು ನೇಮಕ ಮಾಡ್ಕೊತದೆ, ಇದನ್ನು ಆಧಾರವಾಗಿಟ್ಟುಕೊಂಡು ಎಲ್ಲರಿಗೂ ಆಗಿದ್ದ ವಿಚಾರ. ಇದು ಸೂಕ್ಷ್ಮವಾದ ವಿಚಾರ ಇರೋದರಿಂದ ನಾನು ಹೇಳ್ತಾ ಇರೋ ಮಾತು, ಈ ವಿಚಾರ ಸುಮಾರು ವರ್ಷಗಳ ಹಿಂದೆ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರಗಳಲ್ಲಿ, ರಾಜ್ಯ ಮಟ್ಟದ ಸಭೆಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ಹೇಳಿರೋ ಮಾತು. ಇದು ನೇಮಕಾತಿ ಹ್ಯಾಂಗಿದೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅದಕ್ಕೊಂದು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮನೆ ಅಥವಾ ಒಂದು ಅಂಗಡಿಯನ್ನು ಬಾಡಿಗೆ ತೊಗೋಬೇಕಾದ್ರೆ, ಆ ಬಾಡಿಗೆ ತೊಗೋಬೇಕಾದ್ರೆ ಅಂಗಡಿ ಬಾಡಿಗೆ ಅಗ್ರಿಮೆಂಟ್ ಹೇಗಿರ್ತದೆ ತಮಗೆಲ್ಲ ಗೊತ್ತಿದ್ದ ಮಾತು. ಎಷ್ಟು ಅವಧಿಗೆ ಇರ್ತದೆ, ಎಷ್ಟು ತಿಂಗಳ ಅವಧಿಗೆ ಇರ್ತದೆ, ಮತ್ತು ಮುಂದುವರಿಸ್ಬೇಕಾದ್ರೆ ಏನು ಮಾಡ್ತಾರೆ, ಹಾಗೆ ಇಷ್ಟರ ಮೇಲೆ ನಾವು ತಾವೆಲ್ಲ ತಿಳ್ಕೊಬೇಕು. ಇದೇ ಒಂದು ಆಧಾರ ಮೇಲೆ ನಾವು ಮುಂದೆ ಹೆಜ್ಜೆ ಇಟ್ಟರೆ ನಮಗೇನಾದರೂ ನ್ಯಾಯ ಸಿಗ್ಬೋದು. ಜೊತೆಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಯಾರೋ 10 ಮಂದಿ ಹೋಗೋದೇನು ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ಎಲ್ಲ ದಾಖಲಾತಿಗಳಿದ್ದು, ಸೂಕ್ತವಾದ ದಾಖಲಾತಿ, ಸೂಕ್ತವಾದ ಕೆಲಸ ಮಾಡಿದಂಥ ಪೂರ್ಣ ಮಾಹಿತಿಗಳಿದ್ದಂಥ ಒಬ್ಬರಿಬ್ಬರು ಕಾರ್ಯಕರ್ತರು ಸಹಿತ ನ್ಯಾಯಾಲಯದ ಮೊರೆ ಹೋಗ್ಬೋದು. ಅಂಥವ್ರನ್ನಾದರೂ ನೀವು ಸಪೋರ್ಟ್ ಮಾಡಿ. ಅಂಥವ್ರು ಇರದೇ ಇಲ್ಲ ರಾಜ್ಯದಲ್ಲಿ. ಅಂಥವ್ರನ್ನು ತಿಳ್ಕೊಂಡು ಅವರೆಲ್ಲ ಕಾಗದಗಳನ್ನು ಸಂಘಟಕರು ಪರಿಶೀಲನೆ ಮಾಡಿ ಮೊದಲು ಒಬ್ಬ ವಕೀಲರಿಗೆ ತೋರಿಸಿ, ಇದು ಸೂಕ್ತ, ಇವರು ಪರ್ಫೆಕ್ಟಾಗಿದ್ದಾರ, ಎಲ್ಲ ದಾಖಲೆಗಳು ಇವರಲ್ಲಿ ಇದ್ದಾವ, ಇವರು ನ್ಯಾಯಾಲಯಕ್ಕೆ ಹೋಗ್ಬೋದು, ಇವರನ್ನು ಇಟ್ಕೊಂಡು ನಿಮ್ಮೆಲ್ಲರ ಭವಿಷ್ಯ ನಿರ್ಮಾಣ ಮಾಡ್ಬೋದು ಅಂತಕ್ಕಂಥ ವಿಚಾರ ಏನಾದರೂ ಪೂರ್ಣ ನಿಮಗೆ ಗಮನಕ್ಕೆ ಬಂದರೆ ಆವಾಗ ಮುಂದಿನ ಹೆಜ್ಜೆ ಇಡ್ಬೋದು. ಹಾಗಾಗಿ ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇಲ್ಲಿ ನಾನು ಹೇಳಿರೋ ವಿಚಾರ ಯಾರ ಪರವಾಗಿಲ್ಲ, ಯಾರ ವಿರುದ್ಧವಾಗಿಲ್ಲ. ಒಂದು ವಿಚಾರ, ನಮ್ಮವ್ರ ಭವಿಷ್ಯ ಉಜ್ವಲ ಆಗಬೇಕು, ಅವರೊಂದು ಕನಸು ಈಡೇರಬೇಕು. ಈ ಕನಸಿನ ಮನೆ ಅನ್ನೋದಲ್ಲ, ಇದು ಮೋಡ ಮುಸುಕಿದ ಮನೆಯಾಗಿದೆ. ಇದನ್ನು ಮೋಡವೆಲ್ಲ ಹೊರತೆಗೆದು ಅದಕ್ಕೊಂದು ಪರಿಪೂರ್ಣ ಮನೆ ಅವರಿಗೆ ಕಾಣಬೇಕು. ಆ ಮನೆಯಲ್ಲಿ ಅಂದ್ರೆ ಖಾಯಮಾತಿ, ಕನಿಷ್ಠ ವೇತನ, ಪರ್ಮನೆಂಟ್ ಅನ್ನತಕ್ಕಂಥ ಆ ಮನೆ ಇದೆಯಲ್ಲ, ಆ ಮನೆಯಲ್ಲಿ ಅವರೆಲ್ಲರೂ ಹೋಗಬೇಕು. ಅವರಲ್ಲಿ ಮನೆಗೆ ಹೋಗಿ ಆ ಮನೆಯಲ್ಲಿ ನೆಮ್ಮದಿಯ ಜೀವನ ಮಾಡಬೇಕು ಅನ್ನೋದೇ ನನ್ನ ಈ ಒಂದು ವರದಿಯ ವಿಚಾರ. ಇಲ್ಲಿ ಯಾರ ವಿರುದ್ಧವಾಗಿಯೂ ನಾನು ಹೇಳಿಲ್ಲ, ಯಾರ ವಿಚಾರಗಳು ನಾನಿಲ್ಲಿ ವ್ಯಕ್ತಪಡಿಸಿಲ್ಲ. ಇದನ್ನು ನನ್ನ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಎಲ್ಲ ವಿಚಾರಗಳಿಟ್ಕೊಂಡು ತಾವು ತಮ್ಮ ಅಭಿಪ್ರಾಯನ ನಮ್ಮ ಚಾನಲ್ಗೆ ತಿಳಿಸಿ, ಮುಂದೆ ಏನಾದರೂ ಸಲಹೆ ಸೂಚನೆ ಇದ್ದರೂ ಸಹಿತ ನಾನು ಅದನ್ನು ಸ್ವೀಕರಿಸ್ತೀನಿ. ನನ್ನ ವರದಿಗಳಿಗೂ ಸಹಿತ ಕೆಲವೊಬ್ಬರು ಕೆಟ್ಟ ಅಭಿಪ್ರಾಯ, ಕೆಟ್ಟ ಕಮೆಂಟ್ ಮಾಡೋರು, ಹಲವಾರು ವಿಚಾರಗಳಿರ್ತಾವೆ, ತಮಗೆಲ್ಲ ಗೊತ್ತಿದ್ದ ವಿಚಾರ. ಆದರೆ ಏನೋ ಒಂದು ಆಗಬೇಕು ಅನ್ನೋದೇ ನಮ್ಮದು ಒಂದು ತುಡಿತ. ಈ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವರು ಸುಮಾರು 16-17 ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಒಂದು ಆಗಬೇಕಲ್ಲ. ಎಲ್ಲರೂ ಸುತ್ತಮುತ್ತಿರೋ ಇಲಾಖೆಯವರೆಲ್ಲ ಪರ್ಮಿಟ್ ಆಗ್ತಾ ಇದ್ದಾರೆ, ಖಾಯಮಾತಿ ಆಗ್ತಾ ಇದ್ದಾರೆ. ಇವರಿಗೊಂದು ಆಗಬೇಕು. ಇವರು ಅನೇಕ ಸಮಸ್ಯೆಗಳಿಂದ ತೊಂದರೆಯಲ್ಲಿದ್ದಾರೆ. ಕುಟುಂಬ ದೊಡ್ಡದಾಗ್ತಾ ಇದೆ, ಮಕ್ಕಳು ಮರಿಗಳಾಗ್ತಾ ಇದ್ದಾವೆ, ಮಕ್ಕಳ ಭವಿಷ್ಯ, ಮಕ್ಕಳ ಶಿಕ್ಷಣ, ಹೆಚ್ಚಿನ ದಿನ ಬೆಳಗಾದರೆ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಆಮೇಲೆ ಶಾಲಾ ಕಾಲೇಜುಗಳ ಫೀಸ್ ಹೆಚ್ಚಾಗ್ತಾ ಇದೆ, ಆರ್ಥಿಕ ಹೊರೆ ಆಗ್ತಾ ಇದೆ. ಇವೆಲ್ಲವನ್ನು ನಮ್ಮವರಿಗೆ ಭಾರ ಆಗ್ತಾ ಇರೋ ವಿಚಾರ ಇಟ್ಕೊಂಡು ಅವರಿಗೊಂದು ಒಳ್ಳೆಯದಾಗಲಿ, ಅವರ ಭವಿಷ್ಯ ನಿರ್ಮಾಣ ಆಗಲಿ, ಅವರಿಗೂ ಒಂದು ಭವಿಷ್ಯ ಇಲಾಖೆ ಕಟ್ಕೊಳ್ಳಿ ಅಥವಾ ಸರ್ಕಾರ ಕಟ್ಕೊಳ್ಳಿ. ಮತ್ತು ಯಾರಾದರೂ ಇವರ ಭವಿಷ್ಯ ಕಟ್ಟಲು ಮುಂದೆ ಬರೋರೆಲ್ಲ ಒಳ್ಳೆಯ ವಿಚಾರ ಇಟ್ಕೊಂಡು ಇವರಿಗೆ ಕನಸು ಈಡೇರಿಸುವಂಥ ಪ್ರಯತ್ನ ಮಾಡಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ವರದಿಯನ್ನು ತಮ್ಗೆ ಅರ್ಪಿಸ್ತಾ ಇದ್ದೀನಿ. ಈ ವಿಚಾರ ಯಾರೂ ಅನ್ಯತಾ ಭಾವಿಸಬಾರ್ದು, ಯಾರು ವಿರುದ್ಧವಾಗಿ ನಾನು ಹೇಳಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ವಿಚಾರ ನಿಮ್ಮ ಕೆಲವೊಂದು ವಾಟ್ಸಪ್ ಗ್ರೂಪಲ್ಲಿ ಒಬ್ಬರ ಮೇಲೆ ಒಬ್ಬರು ಏನು ಕಮೆಂಟ್ ಮಾಡ್ತಾ ಇರ್ತಿರಲ್ಲ, ಅವೆಲ್ಲ ಇಟ್ಕೊಂಡು ಒಟ್ಟಾರೆ ವಿಚಾರ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಮತ್ತು ಮುಂದಿನ ಹೆಜ್ಜೆ ಇಡಬೇಕಾದ್ರೆ ನಾನೇನು ಉದಾಹರಣೆ ಕೊಟ್ಟೆ, ಅದನ್ನು ಕಾರ್ಯಕರ್ತರು, ಸೀನಿಯರ್ ಕಾರ್ಯಕರ್ತರು, ಇಲಾಖೆಯಲ್ಲಿ ಇರ್ತಕ್ಕಂಥ ಮುಖಂಡರು ಇದನ್ನು ಅರ್ಥ ಮಾಡಿಕೊಂಡು ಈ ಅಂಶವನ್ನು ಇಟ್ಕೊಂಡು ತಾವು ಮುಂದಿನ ಹೆಜ್ಜೆ ಇಡ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.